ಪಾಕಿಸ್ತಾನವನ್ನು ಬಗ್ಗುಬಡಿಯಲು ಮುನ್ನುಗ್ಗುತ್ತಿರುವಂತಹ ಭಾರತೀಯ ಸೇನೆಗೆ ದೇಶದಾದ್ಯಂತ ಅಭೂತಪೂರ್ವವಾದಂತಹ ಬೆಂಬಲ ವ್ಯಕ್ತವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಮಹಿಳೆಯರು ಆ ಒಂದು ಭಾರತೀಯ ಸೇನೆಗೆ ನೈತಿಕ ಬೆಂಬಲವನ್ನು ನೀಡಲು ಸಿದ್ಧರಾಗಿದ್ದಾರೆ. ನಾವೀಗ ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರುವಂಥ ಆಲಮ್ಮ ಕಲ್ಯಾಣ ಮಂಟಪದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಾಸವಿ ಉತ್ಸವ ಸಮಿತಿಯ ವತಿಯಿಂದಾಗಿ ವಾಸವಿ ದೇವಿಯ ಬೃಹತ್ ಮೆರವಣಿಗೆ ಇದೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ಸಂಪೂರ್ಣ ಕಾರ್ಯಕ್ರಮವನ್ನು ಆಪರೇಷನ್ ಸಿಂಧೂರಕ್ಕೆ ಅರ್ಪಿಸುವಂಥ ಕೆಲಸವನ್ನು ಇಲ್ಲಿನ ಮಹಿಳೆಯರು ಮಾಡಿದ್ದಾರೆ. ಅಂದರೆ ಏನು, ಆಪರೇಷನ್ ಸಿಂಧೂರಕ್ಕೆ ಈಗಾಗಲೇ ಸಾಕಷ್ಟು ಬೆಂಬಲ ವ್ಯಕ್ತವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಿಂದಲೂ ಸಹ ಈ ವಾಸವಿ ಉತ್ಸವ ಸಮಿತಿಯ ವತಿಯಿಂದ ಈ ಒಂದು ಆಪರೇಷನ್ ಸಿಂಧೂರಕ್ಕೆ ತನು ಮನ ಧನ ಎಲ್ಲವನ್ನೂ ಸಹ ನಾವು ನೀಡಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತೇಳಿ ಒಂದು ಶಪಥವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಆ ಒಂದು ವಾಕ್ಯವನ್ನು ನೋಡ್ಬೋದು, ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧವಾಗಿದ್ದೇವೆ ಅಂತೇಳಿ. ಖಂಡಿತವಾಗಿಯೂ ಗಡಿಯಲ್ಲಿ ಸೈನಿಕರು ನಮಗಾಗಿ ದೇಶವನ್ನು ಕಾಯ್ತಾ ಇರುವಂಥದ್ದು, ನಮ್ಮ ರಕ್ಷಣೆಗಾಗಿ ಕಟಿಬದ್ಧರಾಗಿ ನಿಂತಿರುವ ಕಾರಣಕ್ಕಾಗಿಯೇ ಇವತ್ತು ದೇಶದಲ್ಲಿ ಎಲ್ಲರೂ ಸಹ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ನೆಮ್ಮದಿಯಾಗಿ ಬದುಕು ನಡೆಸುವಂತಹ ಕೆಲಸ ಆಗ್ತಾ ಇದೆ. ಹೀಗಾಗಿಯೇ ವಾಸವಿ ಉತ್ಸವ ಸಮಿತಿಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಭಾರತೀಯ ಯೋಧರ ಬೆಂಬಲಕ್ಕೆ ನಿಂತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಲ್ಲರ ಕೈಗಳಲ್ಲಿಯೂ ಸಹ ಆಪರೇಷನ್ ಸಿಂಧೂರದ ಆ ಒಂದು ಸೈನಿಕರ ಸಾಧನೆ ಏನಿದೆ ಅದು ಎಲ್ಲವೂ ಸಹ ಇಲ್ಲಿ ರಾರಾಜಿಸ್ತಾ ಇದ್ದಾವೆ. ಖಂಡಿತವಾಗಿಯೂ ನಮ್ಮ ಭಾರತೀಯ ಸೇನೆಯ ಅಧಿಕಾರಿಗಳೇನು ಮಹಿಳಾ ಅಧಿಕಾರಿಗಳು ಸಾಕಷ್ಟು ಧೈರ್ಯವಾಗಿ ದೇಶಕ್ಕೆ ತಾವು ಮಾಡಿದಂಥ ಸಾಧನೆಯನ್ನು ವಿವರಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಮಹಿಳೆಯರು ಸಾಕಷ್ಟು ಒಂದು ರೀತಿಯಾಗಿ ನಾವು ನಮ್ಮ ಕಿತ್ತೂರು ಚೆನ್ನಮ್ಮ ಇರ್ಬೋದು, ರಾಣಿ ಒನಕೆ ಓಬವ್ವ ಇರ್ಬೋದು, ಇವರೆಲ್ಲರ ಒಂದು ಪ್ರತೀಕವಾಗಿ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧರಾಗಿರ್ತೇವೆ, ಹೋರಾಟಕ್ಕೂ ಸಿದ್ಧರಾಗಿರ್ತೇವೆ ಅಂತೇಳಿ ಇವತ್ತು ಮೈಸೂರಿನಿಂದ ಈ ಒಂದು ಕಹಳೆ ಆರಂಭವಾಗಿದೆ. ಅಂದರೆ ಈಗ ನೀವು ನೋಡ್ತಾ ಇರ್ಬೋದು ಮಹಿಳೆಯರನ್ನು, ಎಲ್ಲ ಮಹಿಳೆಯರು ಸಹ ಎಲ್ಲ ರೀತಿಯಾದಂಥ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ. ಮತ್ತು ತನು ಮನ ಧನ ಇವೆಲ್ಲವನ್ನು ಸಹ ದಾನ ಮಾಡ್ತೇವೆ ಅಂತೇಳಿ ಆ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಈಗ ಒಂದು ಕಡೆ ಆಪರೇಷನ್ ಸಿಂಧೂರ ತಿಲಕ ಸಾಕಷ್ಟು ಎಲ್ಲ ಅಭೂತಪೂರ್ವಂಥ ಬೆಂಬಲ ವ್ಯಕ್ತವಾಗಿದೆ. ಮೈಸೂರಿನಿಂದಲೂ ಸಹ ತಾವು ತನು ಮನ ಧನವನ್ನು ಅರ್ಪಿಸಬೇಕು ಅಂತ ಇದ್ದೀರಾ, ಯಾವ ರೀತಿ ಇದೆ ಅಂತ? ಜೈ ವಾಸವಿ. ಎಲ್ಲರಿಗೂ ಗೊತ್ತಿರೋ ಹಂಗೆ ವಾರ್ ನಡೆದಿರೋದು ಇದೇನು ಹೊಸ ವಿಚಾರ ಅಲ್ಲ, ನಡೀತಲೇ ಬರ್ತಾ ಇದೆ. ಮೊನ್ನೆ ರೀಸೆಂಟಾಗಿ ನಡೆದಿರೋದು ನಮ್ಮ ಹೆಣ್ಮಕ್ಳನ್ನ ಸಿಂಧೂರ ಎಲ್ಲ ಅಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ವಿ ಆರ್ ದೇರ್ ಫಾರ್ ಅವರ್ ಇಂಡಿಯಾ ಆ್ಯಂಡ್ ನಮ್ಮ ಭಾರತಕ್ಕೋಸ್ಕರ ನಾವು ಇದ್ದೀವಿ ಅಂತ ಹೇಳಿ ಸಿಂಧೂರನ ಅಳಿಸಿದ್ದ ಜನಕ್ಕೆ ನಾವು ಆಗಲೇ ಚೆನ್ನಾಗಿ ಬುದ್ಧಿ ಕಲಿಸಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಅದೇ ರೀತಿ ನಾವೆಲ್ಲದಕ್ಕೂ ಮುಂದೆ ನಿಲ್ತೀವಿ. ಎಲ್ಲ ತನು ಮನ ಧನ ನಾವು ಯಾವಾಗ ಕರೆದ್ರೂ ನಮ್ಮ ಸಪೋರ್ಟ್ ಯಾವಾಗಲೂ ಇದೆ. ಇಂಡಿಯನ್ ಆರ್ಮಿಗಾಗಲಿ ಭಾರತಕ್ಕೋಸ್ಕರ ನಾವು ಖಂಡಿತ ಮುಂದೆ ನಿಲ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ಮಹಿಳಾ ಅಧಿಕಾರಿಗಳು ಸಾಬೀತುಪಡಿಸಿದ್ದಾರೆ ನಾವೇನು ಸಾಧನೆ ಮಾಡಿದ್ದೀವಿ ಅಂತ ದೇಶಕ್ಕೆ ತಿಳಿಸಿ ಕಾನ್ಫಿಡೆನ್ಸ್ ಆಗಿ. ಸೊ ನಿಮ್ಮಲ್ಲಿ ಹೇಗಿದೆ ಆ ಒಂದು ಉತ್ಸಾಹ ಮತ್ತು ತಾವು ಅಲ್ಲಿಗೆ ಹೋಗಿ ಸೇವೆ ಸಲ್ಲಿಸಬೇಕು ಅಂದರೆ? ಅದಂತೂ 1000% ತುಂಬಾ ಉತ್ಸಾಹವಾಗಿದ್ವಿ. ಯಾಕೆಂದರೆ ನಡೆದಿರೋದು ತುಂಬ ಸಣ್ಣ ವಿಚಾರ ಅಲ್ಲ, ಎಲ್ಲರಿಗೂ ತುಂಬಾ ಬೇಜಾರಾಗಿರೋ ಅಂಥ ವಿಚಾರ. ಅದಕ್ಕೋಸ್ಕರ ಯಾವುದೇ ರೀತಿ ಸಂದರ್ಭದಲ್ಲೂ ನಾವು ಎಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮೋದಿಜಿ ಅವ್ರ ಜೊತೆ ನಾವಿದ್ದೀವಿ. ಮೋದಿಜಿ ನಮ್ಮ ಭಾರತಕ್ಕೆ ಏನೇನು ಮಾಡಿದ್ದೀರಿ ಅಂತ ಎಲ್ಲರಿಗೂ ಗೊತ್ತಿದೆ, ಅವ್ರ ಜೊತೆ ನಾವಿದ್ದೀವಿ. ವಾಸವಿ ಸಮಿತಿಯಿಂದ ನಾವು ಹೇಳ್ದಂಗೆ ತನು ಮನ ಧನ ನಾವೆಲ್ಲ ಅರ್ಪಿಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಭಾರತೀಯ ಸೈನಿಕರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅಂತ ಇವತ್ತು ಉಸಿರಾಡ್ತಿದ್ದೀವಿ ಅಂದರೆ ನಮ್ಮ ವೀರ ಯೋಧರು ನಮ್ಮ ಭಾರತದ ಗಡಿಯನ್ನು ರಕ್ಷಣೆ ಮಾಡ್ತಿರೋದ್ರಿಂದ ನಾವು ಉಸಿರಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಆಪರೇಷನ್ ಸಿಂಧೂರದಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಎಷ್ಟು ಹೆಮ್ಮೆ ಅನ್ನಿಸ್ತಿದೆ ಇವತ್ತು. ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಇವತ್ತಿಗೂ ಕೂಡ ನಮ್ಮ ನರನಾಡಿಗಳಲ್ಲಿ ಅವರ ಒಂದು ಶಕ್ತಿ ನಮ್ಮಲ್ಲಿದೆ. ನಾವು ದುರ್ಗೆಯರಾಗಿ ರಣಚಂಡಿಯರಾಗಿ ನಾವು ಹೋರಾಡ್ತೇವೆ. ಇದು ಬರೀ ಕೆದಕೋದಲ್ಲ, ನಿರ್ನಾಮ ಆಗೋವರೆಗೂ ನಾವು ಬಿಡೋದೇ ಇಲ್ಲ. ಬೋಲೋ ಭಾರತ್ ಮಾತಾಕ್ಕೆ ಒಂದೇ. ಈಗಾಗಲೇ ಎಲ್ರಿಗೂ ಗೊತ್ತಿದೆ ಕಾಶ್ಮೀರಲ್ಲಾಗಿರೋ ದುರಂತ, ಅದು ಸ್ತ್ರೀಗಾಗಿರೋ ಅನ್ಯಾಯ. ಅದಕ್ಕೆ ನಾವು ಸ್ತ್ರೀ ಶಕ್ತಿ ಎಲ್ಲ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆರ್ಯವೈಶ್ಯ ಜನಾಂಗದವರು ತನು ಮನ ಧನ ಕೊಡೋಕ್ಕೂ ಸಿದ್ಧರಾಗಿದ್ದೀವಿ. ಅಷ್ಟೇ ಅಲ್ಲ, ಸಮಯ ಬಿದ್ದರೆ ನಾವು ಅಲ್ಲಿಗೆ ಹೋಗಿ ಅವ್ರಿಗೆ ಸಹಾಯ ಮಾಡೋಕ್ಕೂ ಸಿದ್ಧರಾಗಿದ್ದೀವಿ. ಈಗ ಭಾರತೀಯ ನಾರಿಯ ಸಿಂಧೂರವನ್ನು ಕೆಣಕಿದಂತೆ ಪರಿಣಾಮವನ್ನು ಈಗಾಗಲೇ ಎದುರಿಸ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಮೈಸೂರಿನಿಂದ ವಾಸವಿ ಸಮಿತಿಯಿಂದ ಯಾವ ರೀತಿ ಸಹಕಾರ ನೀಡಲಿಕ್ಕೆ ಸಿದ್ಧವಾಗಿದ್ದೀರಿ ಅಂತ? ನಾವೆಲ್ಲ ಮಹಿಳೆಯರು ಮತ್ತು ನಮ್ಮ ಕುಟುಂಬ ಸಮೇತ ನಾವು ನಿಲ್ತೀವಿ ಮೋದಿಯವರ ಡಿಸಿಷನ್ಗೆ. ಇಂಡಿಯನ್ ಆರ್ಮಿ, ವಿ ಸ್ಟ್ಯಾಂಡ್ ಫಾರ್ ಇಂಡಿಯನ್ ಆರ್ಮಿ.
ಅವರೇನೆ ತೋರಿಸಿದ್ದಾರೆ. ನಮ್ಮದು ಬರೀ ನೀವು ಹೋಗಲ್ಲಿ ಹೇಳಿ ಅಂತ ಹೇಳಿಬಿಟ್ಟು ನಮ್ಮ ಸಿಂಧೂರ ಕಿತ್ಕಿದ್ದಕ್ಕೆ ಅವ್ರಿಗೆ ಹೆಸರಲ್ಲೇ ಇಷ್ಟರಲ್ಲಿ ತೋರಿಸಿದ್ದಾರೆ. ಇನ್ನು ಅವ್ರು ಏನಾದರೂ ಆದ್ರೂ ಅವರು ಒಂದು ರೀತಿನಲ್ಲಿ ಅವ್ರು ಯಾರು ಸಿವಿಲಿಯನ್ಸ್ಗೆ ಏನೂ ಇದು ಮಾಡಲಿಲ್ಲ, ಬರೀ ಟೆರರ್ಗೆ ಮಾತ್ರ ಇದು ಮಾಡಿದ್ರು ಅವರು. ಬಟ್ ನಮ್ಮ ಸಿವಿಲಿಯನ್ಸ್ ಮೇಲೂ ಇದು ಮಾಡ್ತಿದ್ದಾರೆ. ಅವ್ರು ಬರೀ 26 ಜನಕ್ಕೆ ಇದು ಮಾಡಿರೋದಕ್ಕೆ ಅವ್ರು ಅಷ್ಟೆಲ್ಲ ಮಾಡಿದ್ದಾರೆ. ಇನ್ನು ನಮ್ಮ ತಂಟಕ್ಕೆ ಸುಮ್ಮನೆ ಬಂದ್ರೂ ಆರ್ಮಿಯವರು ಬಿಡಲ್ಲ, ಮೋದಿಯವರು ಬಿಡಲ್ವ. ನಾವು ಯಾವ ಥರ ಇದ್ರೂ ಅವ್ರ ಪರವಾಗಿರ್ತೀವಿ, ಸ್ಟ್ಯಾಂಡ್ ವಿತ್ ಅವ್ರ ಇಂಡಿಯನ್ ಆರ್ಮಿ. ಈಗ ಪಾಕಿಸ್ತಾನ ಯಾವಾಗಲೂ ಬರೋದು, ಕೆಣ್ಕೋದು, ಹೊರಟೋಗೋದು, ಆಮೇಲೆ ಸುಮ್ಮನಾಗುವಂಥದ್ದು, ಮತ್ತೆ ಆಮೇಲೆ ಶಾಂತಿ ಅದು ಇದು ಅಂಥದ್ದು. ಈ ಬಾರಿ ಶಾಶ್ವತವಾಗಿ ಇದಕ್ಕೊಂದು ಪರಿಹಾರ ಕಂಡುಹಿಡಬೇಕು ಅಂತ, ಶಾಶ್ವತವಾಗಿ ನಿರ್ನಾಮ ಆಗಬೇಕು ಅಂತ ಈ ಉಗ್ರರ ಚಟುವಟಿಕೆಗಳು. ಖಂಡಿತವಾಗಿ ಈ ಸರಿ ಅಂತೂ ನಾವು ಬಿಡೋದಿಲ್ಲ ರೀ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಿರ್ನಾಮ ಆಗೋವರೆಗೂ ನಾವು ಹೆಣ್ಣು ಮಕ್ಕಳು ಹೇಳೋದನ್ನೆಲ್ಲ ದುರ್ಗೆಯರ ರೀತಿ ನಿಂತ್ಕೊಳ್ತೀವಿ. ನಮಗೆ ಎಲ್ಲ ಶಕ್ತಿ ನಮ್ಮ ಮೋದಿಜಿಯವರಿರ್ಬೋದು, ಇಂಡಿಯನ್ ಆರ್ಮಿ ಇರ್ಬೋದು. ಈಗ ನಮ್ಮ ಇಂಡಿಯನ್ ಆರ್ಮಿಯ ಮಹಿಳಾ ಮಣಿಗಳು ಆಗಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಪಾಕಿಸ್ತಾನಗಳಿಗೆ. ಆ ಉತ್ತರ ಸದಾ ಕಾಲ ಅವ್ರ ಜೀವ ಉಸಿರಿರೋವರೆಗೂ ನೆನಪು ಮಾಡ್ಕೋಬೇಕು. ಬೇರೆ ದೇಶಗಳು ಎದುರು ನಿಂತ್ಕೋಬೇಕು ಅದಕ್ಕೆ. ಯಾಕಂದರೆ ಇತಿಹಾಸವಾಗಿ ಮತ್ತು ಪೌರಾಣಿಕವಾಗಿ ಈಗಾಗಲೇ ಸಾಬೀತಾಗಿದೆ, ಹೆಣ್ಣನ್ನು ಕೆಣಕಿದಂಥದ್ದು ನಿರ್ನಾಮಕ್ಕೆ ಒಂದು ಬುನಾದಿಯನ್ನು ಹಾಕಿರುವಂಥದ್ದು. ಪಾಕಿಸ್ತಾನ ಈ ಒಂದು ರೀತಿ ಮಾಡಿದಂಥದ್ದು, ಪಹಲ್ಗಾಮಲ್ಲಿ ಮಾಡಿದಂಥದ್ದು ತನ್ನದೇ ಅಂತ್ಯಕ್ಕೆ ಒಂದು ಮುನ್ನುಡಿಯನ್ನು ಬರ್ಕೋತು ಅಂತ ಅನ್ಸಲ್ವಾ ಅಂತ. ಖಂಡಿತವಾಗಿ ತನ್ನ ಹಳ್ಳ ತಾನೇ ತೋಡ್ಕೊಂಡಿದೆ. ಈ ಸತಿ ಬಿಡೋದೇ ಇಲ್ಲ, ಬಿಡುವ ಮಾತೇ ಇಲ್ಲ. ಮಹಿಳೆ ಅಂದರೆ ಕಹಳೆಯಾಗಿ ನಾವು ಹೇಗೆ ಅಂತ ತೋರಿಸ್ತೀವಿ ಅದನ್ನು. ಆಲ್ರೆಡಿ ಇವಾಗ ತೋರಿಸಿದ್ವಿ. ಆಪರೇಷನ್ ಸಿಂಧೂರ 2 ಬಾರಿ ಆಗಿದೆ. ಈಗ ಮುಟ್ಟು ನೋಡ್ಕೊಳ್ಳೋಂತಾಗಿದೆ. ನೆನಪು ಮಾಡ್ಕೋಬೇಕು, ಆ ರೀತಿ ಇದೆ. ಇದು ಮೈಸೂರಿನ ಮಹಿಳೆಯರ ಒಂದು ಕಹಳೆ. ಈಗಾಗಲೇ ಯೋಧರು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಮಹಿಳೆಯನ್ನು ಕೆಣಕಿ ಉಳಿದಂಥದ್ದು ಇತಿಹಾಸದಲ್ಲೂ ಇಲ್ಲ, ಪುರಾಣದಲ್ಲೂ ಇಲ್ಲ. ಅದೇ ರೀತಿಯಾಗಿ ಪಾಕಿಸ್ತಾನ ನಮ್ಮ ಭಾರತೀಯ ನಾರಿಯನ್ನು ಕೆಣಕಿ ತನ್ನ ಹಳ್ಳವನ್ನು ತಾನೇ ತೋಡಿಕೊಂಡಿದೆ. ಸೇನೆ ಈಗಾಗಲೇ ಉತ್ತರವನ್ನು ಕೊಟ್ಟಿದೆ. ಆ ಸೇನೆಯ ಜೊತೆಗೆ ನಿಲ್ಲಕ್ಕೆ ನಾವೆಲ್ಲರೂ ಸಹ ಸನ್ನದ್ಧರಾಗಿದ್ದೇವೆ. ಅವಶ್ಯಕತೆ ಬಿದ್ದರೆ ನಾವೆಲ್ಲರೂ ಸಹ ಗಡಿಗೆ ಹೋಗಿ ಹೋರಾಟ ನಡೆಸುವಂಥ ಕೆಲಸವನ್ನು ಮಾಡ್ತೇವೆ. ಒಂದು ಕಹಳೆಯನ್ನು ಮೈಸೂರಿನಿಂದ ಮೊಳಗಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.